ನಿನ್ನೆಯ ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಬೆಂಗಳೂರು ನಿಜಕ್ಕೂ ಕೂಡ ಸ್ತಬ್ಧ ಆಗಿ ಹೋಗ್ಬಿಟ್ಟಿದೆ. ನಿನ್ನೆ ಸುರಿದ ಭಾರಿ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿರೋದು. ಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿದಾವೆ. ನೋಡಿ, ನಿನ್ನೆ ಆಲಿಕಲ್ಲು ಮಳೆ ಬಿತ್ತಲ್ಲ, ಇದರ ಅಬ್ಬರಕ್ಕೆ ಬೆಂಗಳೂರು ಸ್ತಬ್ಧ ಆಗಿ ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಅವಾಂತರಗಳು, ಎಷ್ಟು ಮರಗಳು ಬಿದ್ದಿದ್ದಾವೆ, ಮರದ ರೆಂಬೆಗಳು ಬಿದ್ದಿದ್ದಾವೆ ಅಂತ ಅಂದರೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಜಿಬಿಎಯಿಂದ ನಿರಂತರವಾಗಿ ಮರ ತೆರವು ಕಾರ್ಯ ನಡೀತಾ ಇದೆ. ಸಂಚಾರ ಅಡ್ಡಿಯಾಗುವ ಮರಗಳ ಮಾಹಿತಿ ಸಂಗ್ರಹಿಸಿದ್ದಾರೆ. ನಾಳೆ ಮಧ್ಯಾಹ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೋಗಲಿದ್ದಾರೆ. ನಿನ್ನೆಯ ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಬೆಂಗಳೂರು ಅಕ್ಷರಶಃ ಸ್ತಬ್ಧ ಆಗಿರೋದು. ನಿನ್ನೆ ಸುರಿದ ಭಾರಿ ಮಳೆಗೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿರೋದು, ಇದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸೊ ಈಗ ಜಿಬಿಎ ಏನ್ ಮಾಡ್ತಾ ಇದೆ, ಬಿದ್ದಂತ ಮರಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದೆಲ್ಲದರ ಜೊತೆಗೆ ನಾಳೆ ಮಧ್ಯಾಹ್ನ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೋಗ್ತಾರಂತೆ. ಪರಿಸ್ಥಿತಿ ಹೆಂಗೆಂಗಿದೆ ಅನ್ನೋದ್ರ ಬಗ್ಗೆ ಅವಲೋಕಿಸಲಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಮರಗಳು ಬಿದ್ದಿದ್ದಾವೆ ಮತ್ತು ರಸ್ತೆಗಳಿಗೆ ಯಾವ ರೀತಿಯಾಗಿ ಅಥವಾ ರಸ್ತೆಗಳ ಬದಿಯಲ್ಲೇ ಒಂದಿಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ. ಸೊ ಅವುಗಳನ್ನ ಕಟಾವು ಕೂಡ ಮಾಡೋದಕ್ಕಾಗಲ್ಲ. ಸೊ ಅಂಥ ಮರಗಳಿಂದ ಈ ರೆಂಬೆಗಳು ಮುರಿದು ಬಿದ್ದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ ಮತ್ತು ಯಾವ ರೀತಿಯಾದಂಥ ಸೂಚನೆಯನ್ನು ನೀಡ್ತಾರೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಇದ್ರ ಜೊತೆಗೆ ಇವತ್ತು ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಮರಗಳು ಬಿದ್ದಿದ್ದಾವೋ ಆ ಮರಗಳನ್ನು ತೆರವುಗೊಳಿಸುವಂಥ ಕೆಲಸ ಅಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಈ ಮರಗಳಿಂದ ಮತ್ತು ಟ್ರಾಫಿಕ್ ಕಿರಿಕಿರಿ ಎಲ್ಲೆಲ್ಲಿ ಉಂಟಾಗ್ತಾ ಇದೆಯೋ ಅದೆಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನು ಜಿಬಿಎ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾನೇ ಇದೆ.